ಪ್ರಿಯಾಂಕ್ ಖರ್ಗೆ ಪರವಾಗಿ ಎಲ್ಲರೂ ನಿಲ್ತಾ ಇದ್ದಾರೆ ಸರ್. ಪ್ರಿಯಾಂಕ ಖರ್ಗೆ ಅವ್ರ ಪರ ನಿಲ್ತಾ ಇದೀವಿ ನಿಲ್ಲಲ್ಲ ಅಂತಲ್ಲ. ಈ ಬಿಜೆಪಿ ದಲಿತರ ವಿರೋಧಿ. ಅಲ್ಲಿ ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕೆ ಹೋಗಿ ಅಮಿತ್ ಶಾ ಅವರು ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ. ಇಲ್ಲೊಬ್ರು ದಲಿತ ಸಚಿವರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಒಬ್ರು ಈ ದೇಶದಲ್ಲಿ ಅವರು ಬಿಜೆಪಿ ಅವ್ರಿಗೆ ಇದು ಹುಟ್ಟು ಗುಣ. ಅವರು ಮಧ್ಯಪ್ರದೇಶದಲ್ಲಿ ಉಮಾ ಭಾರತಿ ಅವ್ರನ್ನ ಇಳಿಸಿದ್ರು, ಮತ್ತೆ ಬಂಗಾರು ಲಕ್ಷ್ಮಣ್ ಅನ್ನೋರನ್ನ ಇಳಿಸಿದ್ರು. ಬಿಜೆಪಿ ಯಾವತ್ತೂ ಕೂಡ ದಲಿತರ ವಿರೋಧಿ. ಅವರ ಪಕ್ಷದವರಲ್ಲೇ ಅಭಾಷಣ ಮಾಡಿಕೊಂಡ್ರು. ಈಗ ನಮ್ಮ ಪಕ್ಷದ ಪರ ಕಣ್ಣಿಟ್ಟಿದ್ದಾರೆ. ಒಬ್ಬ ದಲಿತ ಸಚಿವ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಪ್ರೋ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರು ಆಕ್ಟಿವ್ನೆಸ್ನ ಕಡಿವಾಣ ಹಾಕಬೇಕು ಅಂತೇಳಿ ಎಲ್ಲೂ ಅವ್ರ ಹೆಸರು ಇಲ್ಲದೇ ಇರೋ ಕಡೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇರೋದು. ಬಿಜೆಪಿ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಒಬ್ಬ ದಲಿತ ಸಚಿವನ್ನ ಮಟ್ಟ ಹಾಕಬೇಕು ಅನ್ನೋದು ಬಿಜೆಪಿಯವರ ತಂತ್ರ ಕುತಂತ್ರ. ಅವರ ಕುತಂತ್ರಗಳಿಗೆ ಅವ್ರ ಪಕ್ಷದವರು ಇಷ್ಟು ದಿನ ಬಲಿ ಆಗ್ತಿದ್ರು. ಈಗ ಕಾಂಗ್ರೆಸ್ ಮೇಲೆ ಕಣ್ಣು ಹಾಕಿದ್ದಾರೆ. ಸರ್, ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಸರ್. ತಾವು ಕಾಂಗ್ರೆಸ್ ಶಾಸಕರಿದ್ದೀರಾ, ತಮ್ಮ ಅಭಿಪ್ರಾಯ ಏನು ಸರ್? ನನಗೆ ಗೊತ್ತಿಲ್ಲ, ನಾನು ದೇಶದಲ್ಲಿ ಇರಲಿಲ್ಲ. ನಾನು ಚೀನಾಗೆ ಹೋಗಿದ್ದೆ. ನಿನ್ನೆ ರಾತ್ರಿ 1 ಗಂಟೆಗೆ ಬಂದಿರೋದು. ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅಲ್ಲ, ಊಟ ಮಾಡಬಾರ್ದು ಅಂತೇನಿಲ್ಲ. ನಾವು ಅಸೆಂಬ್ಲಿ ನಡಿಬೇಕಾದ್ರೆ 60 ಜನ 70 ಜನ ಸೇರಿ ಊಟನೂ ಮಾಡ್ತಾ ಇರ್ತೀವಿ. ನಾವು ಹೊಸ ಶಾಸಕರೆಲ್ಲ ಸೇರ್ ಮಾಡ್ತಾ ಇರ್ತೀವಿ. ಹಂಗಂತ ಊಟ ಮಾಡಿದ ತಕ್ಷಣ ರಾಜಕಾರಣ ಇರುತ್ತೆ ಅನ್ನೋದಲ್ಲ. ಬಟ್ ಆ ವಿಚಾರ ನನಗೆ ಗೊತ್ತಿಲ್ಲ. ನಾನು ಬಂದಿದ್ದೆ ರಾತ್ರಿ 1 ಗಂಟೆಲಿ. ವಿಚಾರ ಗೊತ್ತಿಲ್ಲ. ಬಟ್ ಊಟ ಮಾಡಬಾರ್ದು ಅಂತ ಏನಿಲ್ಲ. ಥ್ಯಾಂಕ್ ಯು ಸರ್. ಈಗ ಚೀನಾದಲ್ಲಿ ನೀವು ಚೀನಾ ಹೋಗಿದ್ರಿ ಅಂತ ಹೇಳಿದ್ರಿ. ಚೀನಾದಲ್ಲಿ ಕೋವಿಡ್ ಇದೆ ಸರ್, ಮತ್ತೆ ಕೋವಿಡ್ ಬಂದಿದೆ. ಚೀನಾ ಪರಿಸ್ಥಿತಿ ಏನು ಸರ್? ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಂಗಂತ ಕಡ್ಡಾಯ ಅಂತಲ್ಲ, ಅವರು ಆರೋಗ್ಯ ದೃಷ್ಟಿಯಿಂದನೂ ಹಾಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. ಇರ್ಬೋದು, ಯಾಕಂದರೆ ಒಂದು ಪ್ರಿಕಾಷನರಿ ಇರ್ಬೋದು, ಇಲ್ಲ ಹೊಸ ವೈರಸ್ ಏನಾದ್ರು ಬಂದಿರ್ಬೋದು. ಮಾಸ್ಕ್ ಅಂತೂ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದರಿಂದ ನಾವು ಪ್ರಿಕಾಷನಲ್ಲಿ ಇರೋದು ಒಳ್ಳೇದು. 4 ದಿನ. ನಮ್ಗೇನು ಮಾಸ್ಕ್ ಹಾಕೊಳ್ಳೋಕೆ ಕಡ್ಡಾಯ ಏನಿಲ್ಲ. ಬಟ್ ಅಲ್ಲಿರೋರೆಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ನಾನು ನಿನ್ನೆ ಹಾಂಗ್ಕಾಂಗ್ ಏರ್ಪೋರ್ಟಿಂದ ಬಂದೆ. ಅಲ್ಲೂ ಕೂಡ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.